ಅಂತಿದ್ದಲ್ಲ ಮಾಡ್ಬಾ ಬೇಕು ಅಂತ ಮಾಡ್ತೀನಿ. ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಆರಾಮಾಗಿದ್ದೀರಾ ತಾನೆ? ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ಉಡುಪಿಯ ಶ್ರೀಕೃಷ್ಣ ಪರಮಾತ್ಮನ ದೇವಸ್ಥಾನಕ್ಕೆ ಹೋದಂತ ಸುಂದರ ಕ್ಷಣಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಅಂಡ್ ಈ ವಿಡಿಯೋದಲ್ಲಿ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋದಂತ ಅನುಭವಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗಿದ್ರೆ ಇನ್ಯಾಕೆ ಲೇಟ್ ಮಾಡೋದು, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಉಡುಪಿಯಿಂದ ಧರ್ಮಸ್ಥಳಕ್ಕೆ ಬರೋಷ್ಟೊತ್ತಿಗಾಗ್ಲೇ ಲೇಟ್ ನೈಟ್ ಆಗಿತ್ತು. ಆದ್ರಿಂದ ದೇವಸ್ಥಾನದ ಹತ್ರನೇ ನಾವೆಲ್ಲ ಸ್ಟೇ ಮಾಡಿದ್ವಿ. ಸೊ ಎಲ್ಲರೂ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಗೆ ಹೊರಡಂತ ಟೈಮ್ ಅಲ್ಲಿ ನಾವು ಸ್ಟೇ ಆದಂತ ರೂಮ್ ಅಲ್ಲಿ ತೆಗೆದಂತ ಕೆಲವೊಂದಷ್ಟು ಫೋಟೋಸ್ ಇದು. ಸೊ ಫೋಟೋಸ್ ಎಲ್ಲ ತೆಗ್ದಾದ್ಮೇಲೆ ನಾವೆಲ್ಲರೂ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈಗ ದರ್ಶನಕ್ಕೆ ಹೋಗ್ತಾ ಇದೀವಿ. ಹಲೋ, ಇವಾಗ ನಾವು ಇಲ್ಲಿ ಧರ್ಮಸ್ಥಳಕ್ಕೆ ಬಂದು ಹಾಲ್ಟ್ ಆಗಿದೀವಿ. ಸೊ ಈಗ ನಾವೆಲ್ಲ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಬೆಳಿಗ್ಗೆ ಬೇಗನೆ ದರ್ಶನಕ್ಕೆ ಹೋಗೋಣ ಅನ್ಕೊಂಡ್ವಿ. ಬಟ್ ಮಕ್ಕಳೆಲ್ಲ ಇದ್ದಿದ್ದ ಕಾರಣ ಅವರೆಲ್ಲ ಸ್ವಲ್ಪ ಫ್ರೆಶ್ ಅಪ್ ಆಗೋದು, ಬ್ರೇಕ್ಫಾಸ್ಟ್ ಮಾಡೋದೆಲ್ಲ ಸ್ವಲ್ಪ ಲೇಟ್ ಮಾಡಿದ್ರು. ಹಾಗಾಗಿ ಒಂದು 10-10:30 ಅಷ್ಟೊತ್ತಿಗೆ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ತುಂಬಾ ಅಂತ ಅಲ್ಲದೆ ಇದ್ರು ಸ್ವಲ್ಪ ರಶ್ ಇತ್ತು. ಸೊ ನಮ್ಗೆ ಒಂದು ಆಲ್ಮೋಸ್ಟ್ 10:30 ನಾವು ಲೈನ್ ಅಲ್ಲಿ ನಿಂತ್ಕೊಂಡಾಗ ಒಂದು 2 hours ಹಂಗೆ ನಾವು ಲೈನ್ ಅಲ್ಲಿ ನಿಂತು ದೇವರ ದರ್ಶನ ಮಾಡಿದ್ವಿ. ತುಂಬಾನೇ ಚೆನ್ನಾಗಿ ನಮ್ಗೆ ದರ್ಶನ ಆಯ್ತು. ನಮ್ಮ ಅಪ್ಪ ಅಮ್ಮ ಇಬ್ರು ಕೂಡ ಸೀನಿಯರ್ ಸಿಟಿಸನ್ ಕ್ಯೂ ಅಲ್ಲಿ ಹೋಗಿದ್ದು. ಸೊ ಹಾಗಾಗಿ ನಮ್ಗಿಂತ ಬೇಗನೆ ಅವ್ರಿಗೆಲ್ಲ ದರ್ಶನ ಎಲ್ಲ ಆಗಿ ಅಂಡ್ ನಾವು ಹೊರಗಡೆ ಬರೋಷ್ಟೊತ್ತಿಗಾಗ್ಲೇ ಅವ್ರು ಊಟನೂ ಮಾಡಿ ನಮಗೋಸ್ಕರ ವೇಟ್ ಮಾಡ್ತಾ ಇದ್ರು. ಸೊ ಅಷ್ಟು ಬೇಗನೆ ಅವ್ರಿಬ್ರಿಗೂ ದೇವ ದರ್ಶನ ಆಗಿತ್ತು. ಬಟ್ ನಾವು ಹೋಗಿದ್ದ ಕ್ಯೂ ಅಲ್ಲಿ ಸ್ವಲ್ಪ ರಶ್ ಇತ್ತು. ಹಾಗಾಗಿ ಸ್ವಲ್ಪ ವೇಟ್ ಮಾಡಿ ಆಮೇಲೆ ನಾವು ದರ್ಶನ ಮಾಡಿದ್ವಿ. ಸೊ ನೀವೇ ನೋಡ್ತಾ ಇರ್ಬೋದು, ಸ್ವಲ್ಪ ರಶ್ ಇತ್ತು. ನಿಮ್ಗೆ ಗೊತ್ತಿರುತ್ತೆ, ದೇವಸ್ಥಾನದ ಒಳಗಡೆ ಯಾವುದೇ ವಿಡಿಯೋ ಆಗ್ಲಿ ಫೋಟೋಸ್ ಆಗ್ಲಿ ಏನು ತಗೊಳ್ಳಾಗಿಲ್ಲ. ಹಾಗಾಗಿ ನಾನು ಯಾವುದೇ ಒಂದು ವಿಡಿಯೋಸ್ ಏನು ಮಾಡ್ಕೊಂಡಿಲ್ಲ. ಸೊ ಇಲ್ಲಿ ನಾವು ಲೈನಲ್ಲಿ ನಿಂತಾಗ ಕೆಲವೊಂದಷ್ಟು ಫೋಟೋಸ್ ಮತ್ತೆ ವಿಡಿಯೋಸ್ ಮಾಡ್ಕೊಂಡಿದ್ದೆ ಅಷ್ಟೇ. ಆದ್ರೆ ನಾವು ಇಷ್ಟೆಲ್ಲ ವೇಟ್ ಮಾಡಿ ಹೋಗಿದ್ದಕ್ಕೂ ಕೂಡ ದೇವರ ದರ್ಶನ ಬಹಳನೇ ಚೆನ್ನಾಗಾಯ್ತು. ನಮಗಂತೂ ತುಂಬಾನೇ ಖುಷಿ ಆಯ್ತು. ಈಗ ಅದೇ ಒಂದು ಖುಷಿಯಲ್ಲಿ 800 ವರ್ಷದ ಇತಿಹಾಸ ಇರುವಂತಹ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಬಗ್ಗೆ ನನಗೆ ಗೊತ್ತಿರೋಂತ ಸ್ವಲ್ಪ ಮಾಹಿತಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗಿದ್ರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ನಾವೆಲ್ಲರೂ ಕೂಡ ಭಕ್ತಿಯಿಂದ ಪೂಜಿಸುವ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕ್ಷೇತ್ರ 800 ವರ್ಷಗಳ ಹಿಂದೆ ಕುಡುಮ ಅನ್ನೋ ಹೆಸರಿಂದ ಕರೆಯಲ್ಪಡ್ತಿತ್ತು. ಈ ಕುಡುಮ ಅನ್ನೋ ಸ್ಥಳದಲ್ಲಿ ಜೈನ ಮುಖ್ಯಸ್ಥರಾದ ಬೀರ್ಮಣ್ಣ ಪರ್ಗಡೆ ಹಾಗೂ ತನ್ನ ಪತ್ನಿ ಅಮ್ಮು ಬಲ್ಲಳ್ತಿ ಇಬ್ರು ಕೂಡ ವಾಸವಾಗಿರ್ತಾರೆ. ಇವರಿಬ್ರು ಕೂಡ ವಾಸವಾಗಿದ್ದ ಮನೆನ ನೆಲ್ಯಾಡಿ ಬೀಡು ಅಂತ ಕರಿತಿರ್ತಾರೆ. ಹಾಗೂ ಇವರು ಮಹಾನ್ ದೈವ ಭಕ್ತರಾಗಿರ್ತಾರೆ. ಇವರ ಮನೆ ಸಮೀಪದಲ್ಲೇ ಚಂದ್ರನಾಥ ದೇವಸ್ಥಾನ ಕೂಡ ಇರುತ್ತೆ. ಹೀಗೆ ಒಂದು ದಿನ ಬೀರ್ಮಣ್ಣ ಹಾಗೂ ಅಮ್ಮು ಬಲ್ಲಳ್ತಿ ಅವರ ಮನೆಗೆ 4 ಜನ ಧರ್ಮ ದೇವತೆಗಳು ಸಾಮಾನ್ಯ ಮನುಷ್ಯರಂತೆ ವೇಷ ಧರಿಸಿ ಬರ್ತಾರೆ. ಆಗ ಈ ದಂಪತಿಗಳಿಬ್ಬರು ಆ 4 ಜನ ಧರ್ಮ ದೇವತೆಗಳಿಗೆ ಅತಿಥಿ ಸತ್ಕಾರನ ಮಾಡ್ತಾರೆ. ಹಾಗೂ ಅವತ್ತಿನ ರಾತ್ರಿ ತಮ್ಮ ಮನೆಯಲ್ಲೇ ತಂಗುವಂತೆ ಆ ಧರ್ಮ ದೇವತೆಗಳನ್ನು ಈ ದಂಪತಿಗಳು ಕೇಳ್ಕೊಳ್ತಾರೆ. ಈ ದಂಪತಿಗಳ ಅತಿಥಿ ಸತ್ಕಾರದಿಂದ ಸಂತೃಪ್ತರಾದಂತ ಆ 4 ಜನ ಧರ್ಮ ದೇವತೆಗಳು ಅವರ ಕನಸಿನಲ್ಲಿ ಹೋಗಿ ಇನ್ನು ಮುಂದೆ ಆ ದಂಪತಿಗಳ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುವಂತೆ ಹೇಳ್ತಾರೆ. ಮರುದಿನ ಆ ದಂಪತಿಗಳಿಬ್ಬರು 4 ಜನ ಧರ್ಮ ದೇವತೆಗಳು ತಂಗಿದಂತ ಆ ಕೊಠಡಿಗೆ ಹೋಗಿ ನೋಡಿದಾಗ ಖಡ್ಗ ಮತ್ತು ಕೆಲವೊಂದಷ್ಟು ಆಯುಧಗಳನ್ನ ಬಿಟ್ರೆ ಅಲ್ಲಿ ಯಾರು ಇರೋದಿಲ್ಲ. ಆಗ ಅವರಿಗೆ ತಿಳಿಯುತ್ತೆ ಅವರ ಮನೆಗೆ ಹಾಗೂ ಅವರ ಕನಸಿನಲ್ಲಿ ಬಂದಿದ್ದು ಸಾಮಾನ್ಯವಾದ ಮನುಷ್ಯರಲ್ಲ, ಧರ್ಮ ದೇವತೆಗಳು ಅಂತ. ತಮ್ಮ ಮನೆಗೆ ಧರ್ಮ ದೇವತೆಗಳು ಬಂದು ಅವರ ಆತಿಥ್ಯವನ್ನು ಸ್ವೀಕರಿಸಿದ್ದನ್ನ ನೆನಪು ಮಾಡಿಕೊಂಡು ಆ ದಂಪತಿಗಳಿಗೆ ಬಹಳನೇ ಖುಷಿಯಾಗುತ್ತೆ. ಆ ತಕ್ಷಣವೇ ಅಲ್ಲಿದ್ದಂತ ಖಡ್ಗ ಹಾಗೂ ಆಯುಧಗಳನ್ನು ಅಲ್ಲೇ ಇಟ್ಟು ಪೂಜೆ ಮಾಡ್ತಾರೆ. ಹಾಗೂ ಇವರಿದ್ದಂತ ನೆಲ್ಯಾಡಿ ಬೀಡನ್ನು ಸಂಪೂರ್ಣವಾಗಿ ಧರ್ಮ ದೇವತೆಗಳ ಪೂಜೆಗೆಂದು ಮೀಸಲಿಟ್ಟು ಇವರ ವಾಸಕ್ಕೆ ಪ್ರತ್ಯೇಕವಾದ ಇನ್ನೊಂದು ಮನೆಯನ್ನು ಮಾಡ್ಕೊಳ್ತಾರೆ. ಹಾಗಾಗಿ ಬೀರ್ಮಣ್ಣ ಅವರ ಮನೆಗೆ ಆಗಮಿಸಿ ಪೂಜಿಸಲ್ಪಡುವ ಆ 4 ಧರ್ಮ ದೇವತೆಗಳು ಯಾರೆಂದ್ರೆ, ಪುರುಷ ದೈವವಾದ ಕಾಳರಾಹು ಹಾಗೂ ಕುಮಾರಸ್ವಾಮಿ ಹಾಗೂ ಸ್ತ್ರೀ ದೈವವಾದ ಕಾಳರ್ಕಾಯಿ ಹಾಗೂ ಕನ್ಯಾಕುಮಾರಿ. ಈ ದೈವಗಳು ಬೀರ್ಮಣ್ಣನ ಕನಸಿನಲ್ಲಿ ಹೇಳಿದ ಹಾಗೆ ಬೀರ್ಮಣ್ಣನು ಇವರ ಪೂಜೆಗಾಗಿ ಒಬ್ಬ ಬ್ರಾಹ್ಮಣನನ್ನು ನೇಮಿಸ್ತಾರೆ. ಆಗ ಬ್ರಾಹ್ಮಣನು ಈ 4 ದೈವಗಳ ಜೊತೆಗೆ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಿಸಲು ಸಲಹೆಯನ್ನು ಕೊಡ್ತಾರೆ. ಬ್ರಾಹ್ಮಣನು ಹೇಳಿದ ಸಲಹೆಗೆ ಒಪ್ಪಿದಂತ 4 ದೈವಗಳು ತಮ್ಮ ರಾಯಭಾರಿ ಆದಂತ ಅಣ್ಣಪ್ಪನನ್ನು ಕರೆಸಿ ಮಂಗಳೂರಿನ ಕದರಿ ಜಾಗಕ್ಕೆ ಹೋಗಿ ಕಾಶಿಯಿಂದ ತಂದಿರುವಂತಹ ಶಿವಲಿಂಗವನ್ನು ಕುಡುಮಾಗೆ ತರುವಂತೆ ಆಜ್ಞೆಯನ್ನು ಮಾಡ್ತಾರೆ. 4 ದೈವಗಳ ಆಜ್ಞೆಯಂತೆ ಅಣ್ಣಪ್ಪ ಸ್ವಾಮಿಯು ಕದರಿ ಜಾಗಕ್ಕೆ ಹೋಗಿ ಶಿವಲಿಂಗವನ್ನು ತರುವಷ್ಟರಲ್ಲಿ ಈ 4 ದೈವಗಳು ಪವಾಡವನ್ನೇ ಸೃಷ್ಟಿ ಮಾಡಿರ್ತಾರೆ. ಅದೇನು ಅಂದ್ರೆ, ಅಣ್ಣಪ್ಪ ಸ್ವಾಮಿಯು ಶಿವಲಿಂಗದ ಜೊತೆಗೆ ಬರುವಷ್ಟರೊಳಗೆ ಒಂದೇ ರಾತ್ರಿಯಲ್ಲಿ ಕಾಶಿಯಿಂದ ತಂದಂತ ಶಿವಲಿಂಗಕ್ಕೆ ಒಂದು ಪ್ರತ್ಯೇಕವಾದ ದೇವಸ್ಥಾನನ ಕಟ್ಟಿರ್ತಾರೆ. ಅಣ್ಣಪ್ಪ ಸ್ವಾಮಿಯು ತಂದಂತ ಆ ಶಿವಲಿಂಗವನ್ನು ಆ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿ ಶಿವಲಿಂಗಕ್ಕೆ ಶ್ರೀ ಮಂಜುನಾಥ ಸ್ವಾಮಿ ಅಂತ ಹೆಸರಿಟ್ಟು ಪೂಜಿಸಲಾಗುತ್ತೆ. ಅಂದಿನಿಂದ ಕುಡುಮ ಜಾಗದಲ್ಲಿ ಶ್ರೀ ಚಂದ್ರನಾಥ ಸ್ವಾಮಿ, ಶ್ರೀ ಮಂಜುನಾಥ ಸ್ವಾಮಿ, 4 ಧರ್ಮ ದೇವತೆಗಳು ಹಾಗೂ ಅಣ್ಣಪ್ಪ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಲಾಗ್ತಿತ್ತು. ಹೀಗೆ ಕಾಲ ಕಳೆದಂತೆ 16ನೇ ಶತಮಾನದಲ್ಲಿ ದೇವರಾಜ ಹೆಗಡೆ ಅವರ ಸಮಯದಲ್ಲಿ ಉಡುಪಿಯ ಸೋದೆ ಮಠದ ಶ್ರೀ ವಾದಿರಾಜ ಸ್ವಾಮಿಗಳು ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಹಿಂತಿರುಗುವಾಗ ಕುಡುಮಕ್ಕೆ ಭೇಟಿ ನೀಡುವಂತೆ ದೇವರಾಜ ಹೆಗಡೆಯವರು ವಿನಂತಿಸಿಕೊಳ್ಳುತ್ತಾರೆ. ದಾನ ಧರ್ಮಕ್ಕೆ ಹೆಸರುವಾಸಿಯಾಗಿದ್ದಂತ ಕುಡುಮ ಕ್ಷೇತ್ರಕ್ಕೆ ವಾದಿರಾಜ ಇತಿಗಳು
ಬಹು ಸಂತೋಷವಾಗಿ ಭೇಟಿಯನ್ನು ನೀಡ್ತಾರೆ. ಆದ್ರೆ ಪ್ರಸಾದವನ್ನು ಸ್ವೀಕರಿಸಲು ನಿರಾಕರಿಸುತ್ತಾರೆ. ಕಾರಣ ಕೇಳಿದಾಗ ಅವರು ಹೇಳ್ತಾರೆ, ಕುಡುಮದಲ್ಲಿ ಪ್ರತಿಷ್ಠಾಪನೆ ಆಗಿರುವ ಶಿವಲಿಂಗ ದೈವಗಳಿಂದ ಪ್ರತಿಷ್ಠಾಪನೆ ಆಗಿದ್ದು ಹಾಗೂ ಈ ಶಿವಲಿಂಗಕ್ಕೆ ಯಾವುದೇ ರೀತಿಯಾದ ವೈದಿಕ ಶಾಸ್ತ್ರ ಹಾಗೂ ಸಂಪ್ರದಾಯಗಳಿಂದ ಪ್ರತಿಷ್ಠಾಪನೆ ಆಗಿಲ್ಲ ಎಂಬುದಾಗಿ ಹೇಳ್ತಾರೆ. ಆಗ ದೇವರಾಜ ಹೆಗಡೆಯವರು ನೇಮದ ಪ್ರಕಾರ ಮತ್ತೆ ಶ್ರೀ ಮಂಜುನಾಥ ಸ್ವಾಮಿ ವಿಗ್ರಹವನ್ನು ಪುನರ್ ಸ್ಥಾಪನೆ ಮಾಡುವಂತೆ ವಾದಿರಾಜರಲ್ಲಿ ಕೇಳಿಕೊಳ್ಳುತ್ತಾರೆ. ಆಗ ವಾದಿರಾಜರು ತಾವೇ ವೈದಿಕ ವಿಧಿವಿಧಾನಗಳೊಂದಿಗೆ ಶ್ರೀ ಮಂಜುನಾಥ ಸ್ವಾಮಿ ವಿಗ್ರಹವನ್ನು ಮರುಸ್ಥಾಪನೆ ಮಾಡ್ತಾರೆ ಹಾಗೂ ಸರಳತೆ, ದಾನ, ಧರ್ಮ, ನೈತಿಕತೆ ಇರುವ ಈ ಕ್ಷೇತ್ರಕ್ಕೆ ಧರ್ಮಸ್ಥಳ ಎಂದು ಮರುನಾಮಕರಣ ಕೂಡ ಮಾಡ್ತಾರೆ. ಹಾಗಾಗಿ ಈ ಕ್ಷೇತ್ರವು ಅಸಂಖ್ಯಾತ ಭಕ್ತರನ್ನು ಹೊಂದಿ ಬಹಳ ಪ್ರಸಿದ್ಧಿ ಕೂಡ ಆಗತ್ತೆ. ಧರ್ಮಸ್ಥಳದ ಧರ್ಮಾಧಿಕಾರಿ ಪಟ್ಟವನ್ನು ಹೆಗಡೆ ಕುಟುಂಬದವರು ನೋಡ್ಕೊಳ್ತಾರೆ. ಹೆಗಡೆ ಕುಟುಂಬದವರು ಜೈನ ಧರ್ಮಿಗಳಾಗಿದ್ರು ಕೂಡ ಧರ್ಮಸ್ಥಳ ದೇವಸ್ಥಾನದಲ್ಲಿ ಬಹುಧರ್ಮ ಪಾಲನೆ ಮಾಡ್ತಾರೆ. ಹಾಗಾಗಿ ಈ ಧರ್ಮಸ್ಥಳ ದೇವಸ್ಥಾನದ ವಿಶೇಷತೆ ಏನು ಅಂದ್ರೆ, ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಬಂದು ಶಿವ ದೇವರು. ಈ ದೇವರಿಗೆ ಪೂಜೆ ಪುನಸ್ಕಾರ ಮಾಡ್ತಿರೋರು ವೈಷ್ಣವರು ಹಾಗೂ ಈ ದೇವಸ್ಥಾನದ ಧರ್ಮಾಧಿಕಾರಿಗಳು ಬಂದು ಜೈನರು. ಹಾಗಾಗಿ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ 3 ಧರ್ಮಗಳು ಕೂಡಿದೆ. ಇಷ್ಟಲ್ಲದೆ ಧರ್ಮಸ್ಥಳ ಕ್ಷೇತ್ರವು ವಿದ್ಯಾಭ್ಯಾಸಕ್ಕೆ, ಆರೋಗ್ಯಕ್ಕೆ ಹಾಗೂ ನಿತ್ಯ ಅನ್ನ ಸಂತರ್ಪಣೆಗೆ ಹೆಸರುವಾಸಿ. ಹಾಗಾಗಿ ಈ ಕ್ಷೇತ್ರದಲ್ಲಿ ಪ್ರತಿದಿನ 25ರಿಂದ 50,000 ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯುತ್ತೆ. ನ್ಯಾಷನಲ್ ಜಿಯೋಗ್ರಫಿ ಚಾನೆಲ್ನವರು ತಮ್ಮ ಚಾನೆಲ್ನಲ್ಲಿ ಇಂಡಿಯಾಸ್ ಮೆಗಾ ಕಿಚನ್ ನಲ್ಲಿ ಧರ್ಮಸ್ಥಳದ ಪಾಕಶಾಲೆ ಬಗ್ಗೆ ಒಂದು ಕಿರುಚಿತ್ರ ಕೂಡ ಮಾಡಿದ್ದಾರೆ. ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕ್ಷೇತ್ರವು ಸ್ವಚ್ಛತೆಗೂ ಕೂಡ ಹೆಸರುವಾಸಿ. ಪ್ರತಿ ವರ್ಷವೂ ಸರ್ವಧರ್ಮ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ ಹಾಗೂ ಪ್ರತಿ ವರ್ಷವೂ ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವ ಇಲ್ಲಿ ಬಹಳನೇ ವಿಜೃಂಭಣೆಯಿಂದ ನಡೆಯುತ್ತೆ. ಆಗ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ. ಈ ಎಲ್ಲಾ ವೈಭೋಗಗಳನ್ನು ನೋಡಕ್ಕೆ ಲಕ್ಷಾಂತರ ಭಕ್ತಾದಿಗಳು ಕೂಡ ಇಲ್ಲಿ ಬಂದು ಸೇರ್ತಾರೆ. ಇಷ್ಟಲ್ಲದೆ ಧರ್ಮಸ್ಥಳದ ಆಡಳಿತ ವತಿಯಿಂದ ಪ್ರತಿ ವರ್ಷವೂ ಉಚಿತ ವಿವಾಹ ಕಾರ್ಯಕ್ರಮಗಳನ್ನು ಕೂಡ ಏರ್ಪಡಿಸ್ತಾರೆ. ಶ್ರವಣ ಬೆಳಗೊಳದಲ್ಲಿ ಇರುವ ಹಾಗೆಯೇ ಇಲ್ಲೂ ಕೂಡ ಬಾಹುಬಲಿಯ ಸ್ಟ್ಯಾಚ್ಯೂ ಕೂಡ ಇದೆ. ಶ್ರೀ ಧರ್ಮಸ್ಥಳ ಕ್ಷೇತ್ರಕ್ಕೆ ಹೋಗುವ ಪ್ರತಿಯೊಬ್ಬ ಭಕ್ತನೂ ಕೂಡ ನೇತ್ರಾವತಿ ನದಿಯಲ್ಲಿ ಮಿಂದೆದ್ದು ಮಂಜುನಾಥ ಸ್ವಾಮಿಯ ದರ್ಶನ ಮಾಡಿದ್ರೆ 7 ಜನ್ಮದ ಪುಣ್ಯ ಲಭಿಸುತ್ತೆ ಅನ್ನೋ ಅಚಲ ನಂಬಿಕೆ ಕೂಡ ಇದೆ. ಹಾಗೂ ಈ ಕ್ಷೇತ್ರದಲ್ಲಿ ಸಿಗುವಂತಹ ಕಾಯಿ ಪ್ರಸಾದ ಹಾಗೂ ತೀರ್ಥ ಪ್ರಸಾದಗಳನ್ನು ಮನೆಗಳಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಶ್ರೀ ಮಂಜುನಾಥ ಸ್ವಾಮಿಯ ಕೃಪೆಗೆ ಪಾತ್ರರಾಗಬಹುದು ಅನ್ನೋದು ಕೂಡ ಇಲ್ಲಿನ ನಂಬಿಕೆ. ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕ್ಷೇತ್ರವು ಬೆಂಗಳೂರಿನಿಂದ 300 ಕಿಲೋಮೀಟರ್ ಹಾಗೂ ಮಂಗಳೂರಿನಿಂದ 76 ಕಿಲೋಮೀಟರ್ ಇದೆ. ಹಾಗೂ ದೇವಸ್ಥಾನಕ್ಕೆ ಹೋಗೋದಕ್ಕೆ ಸಾಕಷ್ಟು ಸರ್ಕಾರಿ ಹಾಗೂ ಖಾಸಗಿ ಸಾರಿಗೆ ಸಂಪರ್ಕವೂ ಕೂಡ ಇದೆ, ರೈಲ್ವೆ ಸಂಪರ್ಕವೂ ಕೂಡ ಇದೆ. ಹಾಗೂ ಬಂದಂತ ಭಕ್ತಾದಿಗಳಿಗೆ ಆಡಳಿತ ವತಿಯಿಂದ ತಂಗಲು ಉಚಿತ ವಸತಿ ಕೊಠಡಿಗಳನ್ನು ಕೂಡ ಕೊಡಲಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ಭಕ್ತನೂ ಕೂಡ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಕ್ಷೇತ್ರಕ್ಕೆ ತೆರಳಿ ಸ್ವಾಮಿಯ ದರ್ಶನ ಭಾಗ್ಯವನ್ನು ಆರಾಮಾಗಿ ಪಡಿಬಹುದು. ಹಾಗಾಗಿ ನಾವು ಕೂಡ ಫ್ಯಾಮಿಲಿ ಸಮೇತ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮಂಜುನಾಥ ಸ್ವಾಮಿಯ ದರ್ಶನನೂ ಮಾಡಿ ಅಲ್ಲೇ ಊಟ ಕೂಡ ಮಾಡಿ ಅಲ್ಲಿಂದ ಹೊರಟು ಬಂದ್ವಿ. ಬಟ್ ನಾವು ಹೋದಾಗ ಆಗಸ್ಟ್ ಮಂತ್ ಆಗಿತ್ತು, ಹಾಗಾಗಿ ತುಂಬಾನೇ ಮಳೆ ಇತ್ತು. ಸೊ ನನ್ನ ಪ್ರೀವಿಯಸ್ ವಿಡಿಯೋಗಳಲ್ಲೂ ನೀವು ನೋಡಿರ್ತೀರಾ, ನಾವು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋದಾಗ ಅಥವಾ ಶೃಂಗೇರಿ ಶಾರದಾಂಬೆ ದೇವಸ್ಥಾನಕ್ಕೆ ಹೋದಾಗೆಲ್ಲ ಅಲ್ಲೂ ಕೂಡ ತುಂಬಾನೇ ಮಳೆ ಬರ್ತಾ ಇತ್ತು. ಈಗ ಧರ್ಮಸ್ಥಳದಲ್ಲಿ ಕೂಡ ಬರ್ತಿತ್ತು. ಸೊ ದೇವಸ್ಥಾನದ ಹೊರಗಡೆ ನಿಂತು ನಾವೆಲ್ಲರೂ ಅಲ್ಲಿ ಆಟೋ ಯಾವ್ದಾದ್ರು ಬರುತ್ತಾ ಅಂತ ವೇಟ್ ಮಾಡ್ತಾ ಇದ್ವಿ. ಅಂಡ್ ಮಕ್ಳೆಲ್ರು ಮಳೆನ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ವಿ. ಆಬ್ವಿಯಸ್ಲಿ ನಾವು ಕೂಡ ಆ ಬ್ಯೂಟಿಫುಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೆಲವೊಂದಷ್ಟು ಫೋಟೋಸ್ ಕೂಡ ತಗೊಳ್ತಾ ಇದ್ವಿ. ಅಂಡ್ ಫೈನಲಿ ಆಟೋ ಸಿಕ್ತು ಅಂಡ್ ಆಟೋ ಹತ್ಕೊಂಡು ನಾವು ನಮ್ಮ TTಯಲ್ಲಿ ನಮ್ಮ ಮುಂದಿನ ಡೆಸ್ಟಿನೇಷನ್ಗೆ ಹೊರಡಕ್ಕೆ ಶುರು ಮಾಡಿದ್ವಿ. ಅಂಡ್ ಇಲ್ಲಿ ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಫನ್ ಮಾಡ್ತಾ ಇದ್ರು. ನಮ್ಮ ಮುಂದಿನ ಡೆಸ್ಟಿನೇಷನ್ ಆದಂತ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರ ಬರೋವರೆಗೂ ಮಕ್ಕಳೆಲ್ಲ ಹೀಗೇನೆ ಮಜಾ ಮಾಡ್ತಾ ಇದ್ರು. ಆ್ಯಂಡ್ ನಮ್ಮ ಜರ್ನಿ ಉದ್ದಕ್ಕೂ ಮಳೆ ಬರ್ತಾನೆ ಇತ್ತು ಆ್ಯಂಡ್ ತುಂಬ ಚಳಿ ಕೂಡ ಇತ್ತು. ಆ್ಯಂಡ್ ಚಳಿ ಇದ್ದಾಗ ಏನು ನೆನಪಾಗುತ್ತೆ ಹೇಳಿ, ಏನಾದರೂ ಬಿಸಿ ಬಿಸಿ ಖಾರವಾಗಿ ಏನಾರು ತಿನ್ನಬೇಕು ಅಂತ ಅನ್ಸುತ್ತಲ್ಲ. ಹಾಗಾಗಿ ನಾವು ಕೂಡ ಆನ್ ದ ವೇ ಅಲ್ಲೆಲ್ಲ ಸೇಲ್ ಮಾಡ್ತಿದ್ದಂಥ ಜೋಳ ಮತ್ತು ಚುರುಮುರಿ ಇದನ್ನೆಲ್ಲ ತೊಗೊಂಡು ನಮ್ಮ ದಾರಿಲಿ ತಿನ್ಕೊಂಡು ಹೊರಟ್ವಿ. ಸೊ ತುಂಬಾ ಚೆನ್ನಾಗಿತ್ತು. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರ ಬಂದಿದ್ದು ನಮಗೆ ಗೊತ್ತೇ ಆಗಲಿಲ್ಲ, ಅಷ್ಟು ಚೆನ್ನಾಗಿ ನಮ್ಮ ಜರ್ನಿ ಕಂಟಿನ್ಯೂ ಆಯಿತು. ಹಾಗಿದ್ರೆ ನಾಳಿನ ವಿಡಿಯೋದಲ್ಲಿ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರಕ್ಕೆ ಹೋದಂಥ ಅನುಭವಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ಆಗಿದ್ರೆ ನಾಳಿನ ವಿಡಿಯೋ ಒಂದಿಗೆ ಮತ್ತೆ ಎಲ್ಲರೂ ಭೇಟಿಯಾಗೋಣ. ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್. ಥ್ಯಾಂಕ್ ಯು ಸೋ ವೆರಿ ಮಚ್. ಮತ್ತೆ ಸಿಗೋಣ. ನಮಸ್ಕಾರ.